ಏನೋ ಸ್ಟ್ರಾಟಜಿ ಇರುತ್ತೆ. ಈಗ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡೋ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇವತ್ತು ಏನೋ ಆ ಬಗ್ಗೆ ಏನಾದ್ರು ಚರ್ಚೆ ಆಮೇಲೆ ರಾಮನಗರ ಪೂರ್ತಿ ಮೊದಲು ಬೆಂಗಳೂರು ಜಿಲ್ಲೆನಲ್ಲೇ ಇತ್ತು. ಗ್ರಾಮಾಂತರ ಮೊದಲು ನಿಮ್ಗೆಲ್ಲ ಜ್ಞಾಪಕ ಇದೆ ನೋಡಿ, 24 ವಿಧಾನಸಭಾ ಕ್ಷೇತ್ರಗಳಲ್ಲಿ 12 ಗ್ರಾಮಾಂತರ ಇತ್ತು, 12 ಬೆಂಗಳೂರು ನಗರದಲ್ಲಿತ್ತು, 4 ಬೆಂಗಳೂರು ಗ್ರಾಮಾಂತರ ಆಯಿತು, ಇನ್ನು 4ಕ್ಕೆ ರಾಮನಗರ ಅಂತ ಹೆಸರಿಟ್ರು. ಇದೆಲ್ಲ ಕೂಡ ಹಳೆ ಬೆಂಗಳೂರು ಜಿಲ್ಲೆನೇ. ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಎಲ್ಲ ಕೂಡ ಹಳೆ ಬೆಂಗಳೂರೇ. ಆಮೇಲೆ ರಾಮನಗರ ಅಂತ ಹೆಸರಿಟ್ರು ಅಷ್ಟೇ. ಅದಕ್ಕೆ ಬಿಜೆಪಿ ಪುನರ್ರಚನೆಗೆ ಸಂಬಂಧಪಟ್ಟಂತೆ BS ಪಾಟೀಲ್ ನಿನ್ನೆ ವರದಿ ಕೊಟ್ಟಿದ್ದಾರೆ. ಯಾವ ಕ್ಯಾಬಿನೆಟ್ ಬರುತ್ತೆ, ಯಾವಾಗ ಅದೆಲ್ಲ ನೀವು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ಟ್ರಾನ್ಸ್ಪೋರ್ಟ್ ಬಗ್ಗೆ ಏನಾರ ಇದ್ರೆ ಹೇಳಿ, ಮುಜರಾಯಿ ಬಗ್ಗೆ ಏನೇ ಇದ್ರೆ ಹೇಳಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ವಿಭಜನೆ ಅಗತ್ಯ ಇಲ್ಲ ಅಂತಾರ? ಅಲ್ಲ, ಅದೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಆದರೆ ನೀವು ಕೇಳ್ತಾ ಇರ್ತಕ್ಕಂಥ ಮಾಹಿತಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಇರುತ್ತೆ, ಲೇಟೆಸ್ಟ್. ನಮ್ಮ ಹತ್ರ ಇದು ಹಳೆಯ ನ್ಯೂಸ್ ಇರುತ್ತೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.